ಹೆಲೋ ಎವ್ರಿವನ್, ಹೇಗಿದ್ದೀರಾ ಎಲ್ರು? ಸೊ ಇವತ್ ನಾವು ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್. ವ್ಯಾಲೆಂಟೈನ್ಸ್ ಡೇ ಮುಗಿದು 2 ವಾರ ಆದರೂ ಇವಾಗ ವಿಡಿಯೋ ತರ್ತೀನೋ ಲೌಡೇಕೆ ಬಾಲ್. ಎಸ್, ಐ ನೋ, ಬಟ್ ಏನ್ ಮಾಡೋದು, ಒಬ್ಬ ಸ್ಟೂಡೆಂಟ್ ಲೈಫಲ್ಲಿ ಕಂಟೆಂಟ್ಗಂತ ಟೈಮ್ ತೆಗೆಯೋದು ಸ್ವಲ್ಪ ಕಷ್ಟ. ಎನಿವೇ, ಇದು ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ವಿಡಿಯೋ ಆದ್ರೂ ಕೂಡ ಇದನ್ನ ಇಷ್ಟಪಡೋದು ಸಿಂಗಲ್ಸ್. ಯಾಕೆ? ಬಿಕಾಸ್ ಈ ವಿಡಿಯೋದಲ್ಲಿ ನಾನು ನಾರ್ಮಲ್ ಮೂವಿ ರೆಕಮೆಂಡ್ ಮಾಡೋ ಮೂವಿ ತರ ಲವ್ ಸ್ಟೋರಿ ಇಲ್ಲ ರೊಮ್ಯಾಂಟಿಕ್ ಮೂವಿ ರೆಕಮೆಂಡ್ ಮಾಡಲ್ಲ. ನಾನ್ ನಿಮ್ಗೆ ರೆಕಮೆಂಡ್ ಮಾಡೋ ಮೂವಿಗಳಲ್ಲಿ ನೀವು ಲವ್ ಮಾಡಿದ್ರೆ ಆಗೋ ಖುಷಿಗಿಂತ ಅದರಿಂದ ಆಗೋ ನಷ್ಟಗಳು ಮತ್ತೆ ಎಮೋಷನಲಿ ಹಾರ್ಟ್ ಬ್ರೇಕ್ ಆಗುವಂತ ಮೂಮೆಂಟ್ಸ್ ನೋಡ್ತೀರಾ. ಸೊ ಇನ್ನೂ ಬ್ರೇಕ್ ಯಾಕೆ, ಫುಲ್ ಸ್ಪೀಡ್ ನ ಜೊತೆಗೆ ವಿಡಿಯೋನ ಮುಂದುವರ್ಸೋಣ. ಸೊ ನನ್ನ ಲಿಸ್ಟಲ್ಲಿರೋ ಮೊದಲನೇ ಮೂವಿ ಕ್ವಾಲ್. ಈ ಥರ ಹೆಸರುಗಳನ್ನೆಲ್ಲ ಯಾಕೆ ತರ್ಗೋರು? ಡೈರೆಕ್ಟ್ರು ಥಿಂಕ್ ಮಾಡಿ ಹೆಸರಿಡಕ್ಕೆ ಹೋಗಿ ಓವರ್ ಥಿಂಕ್ ಮಾಡ್ಬಿಟ್ಟಾರೆ. ಈ ಮೂವಿಯ ಕೋರ್ ಎಲಿಮೆಂಟ್ ಲವ್. ಇಬ್ರು ಯಂಗ್ಸ್ಟರ್ಸ್ ಅವರ ಪ್ರೀತಿಯನ್ನ ಉಳಿಸ್ಕೊಳ್ಳೋದಕ್ಕೆ ಯಾವ್ಯಾವ ತರ ಪ್ರಾಬ್ಲಮ್ಸ್ ಗಳನ್ನ ಫೇಸ್ ಮಾಡ್ತಾರೆ ಅಂಡ್ ಈ ತರದ ಟ್ರಾಜಿಕಲ್ ಲವ್ ಸ್ಟೋರಿಗಳ ಎಂಡಿಂಗ್ ಹೇಗಿರುತ್ತೆ, ಕೊನೆಗೆ ಪ್ರೀತಿ ವಿನ್ ಆಗುತ್ತಾ ಇಲ್ಲ ರೂಲ್ಸ್ ಅಂಡ್ ರೆಸ್ಟ್ರಿಕ್ಷನ್ಸ್, ಇದೆಲ್ಲ ನೀವು ಮೂವಿಯಲ್ಲಿ ನೋಡ್ತೀರಾ. ಮೂವಿಯ ಸ್ಟೋರಿ ಟೆಲ್ಲಿಂಗ್ ವೇ ಸ್ಲೋ ಇದ್ರು ಪ್ಲಾಟ್ ಟ್ವಿಸ್ಟ್ಗಳು ಬಹಳ ಇವೆ. ಬಹಳಷ್ಟು ಜನಕ್ಕೆ ಮೂವಿ ಅಟ್ ಸಮ್ ಪಾಯಿಂಟ್ ಬೋರ್ ಹೊಡಿಬಹುದು. ಆದ್ರೆ ಮೂವಿಯ ಒಂದು ಫೀಲ್ ಮತ್ತೆ ಅಸೆನ್ಸ್ ನ ನೀವು ಅರ್ಥ ಮಾಡ್ಕೊಂಡ್ರೆ ಈ ಮೂವಿ ನಿಮ್ಗೆ ಫೀಲಿಂಗ್ಸ್ ಇನ ರೋಲರ್ ಕೋಸ್ಟರ್ ರೈಡ್ ನ ಕೊಡುತ್ತೆ ಫಾರ್ ಶೋರ್. ಈ ಮೂವಿಯಲ್ಲಿ ನನಗೆ ಇನ್ನೊಂದು ಡಿಫ್ರೆಂಟ್ ಅಂಡ್ ಯೂನಿಕ್ ಅನ್ಸಿದ್ದು ಅವರಿಬ್ಬರ ಲವ್ ಸ್ಟೋರಿ, ಅಂದ್ರೆ ಹೀರೋ ಅಂಡ್ ಹೀರೋಯಿನ್ ನ ಲವ್ ಸ್ಟೋರಿನ ಹೇಳೋ ವಿಧಾನ. ಡೈರೆಕ್ಟರ್ ಅವರಿಬ್ಬರ ಪ್ರೀತಿನ ನಮ್ಗೆ 7 ಸ್ಟೇಜಸ್ ಅಲ್ಲಿ ಅರ್ಥ ಮಾಡ್ಸೋಕೆ ನೋಡ್ತಾರೆ. ಲೈಕ್ ದ ಫಸ್ಟ್ ಕಲರ್ ಹಬ್ ಅಂದ್ರೆ ಅಟ್ರಾಕ್ಷನ್, ಅಂಡ್ ಸೆಕೆಂಡ್ ಹುನ್ಸ್ ಅಟ್ಯಾಚ್ಮೆಂಟ್, ಅಂಡ್ ಥರ್ಡ್ ಮೊಹಬ್ಬತ್ ಲವ್, ಫೋರ್ತ್ ಅಕೀಬತ್ ಟ್ರೂತ್ ಆರ್ ರೆವರೆನ್ಸ್, ಅಂಡ್ ಫಿಫ್ತ್ ಇಬಾಬತ್ ಅಂದ್ರೆ ವರ್ಷಿಪ್, ಅಂಡ್ ಸಿಕ್ಸ್ತ್ ಜುನೂನ್ ಅಂದ್ರೆ ಮ್ಯಾಡ್ನೆಸ್. ಇದೆ ಇದರಿಂದಾನೆ 7th ಒಂದು ಮಾತ್ ಅಂದ್ರೆ ಡೆತ್ ಆಗೋದು. ಮೂವಿಯಲ್ಲಿ ಆಕ್ಟರ್ಸ್ ನ ಆಕ್ಟಿಂಗ್ ಆವರೇಜ್ ಇದ್ರು, ಮೂವಿಯ ಪ್ರೊಸೀಡಿಂಗ್ ವೇ ಸ್ಲೋ ಇದ್ರು ಅಂಡ್ ಸಮಟೈಮ್ಸ್ ಬೋರಿಂಗ್ ಇದ್ರು. ಈವನ್ ಡೈರೆಕ್ಷನ್ ಅಲ್ಲಿ ಲ್ಯಾಕ್ ಆಫ್ ಎಕ್ಸ್ಪೀರಿಯನ್ಸ್ ಕಂಡ್ರು. ಇದನ್ನೆಲ್ಲ ಓವರ್ಕಮ್ ಮಾಡೋದು ಇದರ ಎಂಡಿಂಗ್. ಆ ಲವ್ ಮ್ಯಾಡ್ನೆಸ್ ನಿಂದ ಹೊರಗೆ ತರುವಂತಹ ಅಪ್ಪನ ಪ್ರೀತಿ ಒಂದು ಮೂವಿಯ ಎಂಡಿಂಗ್ ನ ಗುಡ್ ಟು ಗ್ರೇಟ್ ಗೆ ಪುಷ್ ಮಾಡುತ್ತೆ. ಸೊ ಐ ವಿಲ್ ರೆಕಮೆಂಡ್ ಇಟ್ ಫಾರ್ ಶೋರ್. ಕರೆಂಟ್ಲಿ ಪ್ರೈಮರ್ ಸ್ಟ್ರೀಮ್ ಆಗ್ತಿದೆ, ಕನ್ನಡ ಡಬ್ ಕೂಡ ಇದೆ, ಬಟ್ ನಾ ಅದನ್ನ ರೆಕಮೆಂಡ್ ಮಾಡಲ್ಲ. ಯಾಕಂದ್ರೆ ಕನ್ನಡ ಡಬ್ ಒಂದೊಂದ್ ಕಡೆ ಮೂವಿಯ ಫೀಲ್ ನ ಕೆಡಿಸುತ್ತೆ. ಸೊ ಲೀಸ್ಟ್ ಅಲ್ಲಿ ಇರೋ ಸೆಕೆಂಡ್ ಮೂವಿ ಸಪ್ತಸಗದ ಆಚೆ ಎಲ್ಲೋ, ಸೈಡ್ ಬಿ. ಈ ಮೂವಿನ ನೀವು ನೋಡ್ಬೇಕಂದ್ರೆ ಇದರ ಪಾರ್ಟ್ 1 ಅಂದ್ರೆ ಸೈಡ್ ಏನ ನೀವು ನೋಡ್ಲೇಬೇಕು. ನೋಡ್ಲಿಲ್ಲ ಅಂದ್ರೆ ಏನ್ ಸೈಡ್ ಬಿ ನೋಡಕ್ಕೆ ಆಗಲ್ವಾ? ನೋ, ಹಾಗೇನಿಲ್ಲ, ನೀವು ಸೈಡ್ ಬಿನ ನೋಡ್ಬೋದು. ಆದ್ರೆ ಇದೊಂಥರ ನಿಮ್ ಬಿರಿಯಾನಿಯಲ್ಲಿ ಪೀಸ್ ಇಲ್ದಂಗೆ. ರೈಸ್ ಎಷ್ಟೇ ಚೆನ್ನಾಗಿರ್ಬೋದು, ಆದ್ರೆ ಬಿರಿಯಾನಿ ತಿಂದಂತ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ. ಸೊ ಎಮೋಷನಲಿ ನಿಮ್ಗೆ ಆ ಫುಲ್ಫಿಲ್ಮೆಂಟ್ ಸಿಗ್ಬೇಕಂದ್ರೆ ಇದರ ಸೈಡ್ ಏನ ನೀವು ನೋಡಿ. ಎರಡು ಡಿಫ್ರೆಂಟ್ ಕೈಂಡ್ ಆಫ್ ವೈಬ್ ನ ಕ್ಯಾರಿ ಮಾಡ್ತವೆ. ಸೊ ಅದರಿಂದ ನಿಮ್ಗೆ ಎರಡು ಮೂವಿ ಬೇರೆ ಬೇರೆ ತರ ಫೀಲ್ ಕೊಡುತ್ತೆ. ಸೈಡ್ ಎ ಕೂಡ ಈಕ್ವಲಿ ಗುಡ್ ಆಸ್ ಸೈಡ್ ಬಿ. ಸೊ ನನ್ನ ರೆಕಮೆಂಡೇಶನ್ ಏನಂದ್ರೆ ನೀವು ಮೊದಲು ಅದನ್ನ ನೋಡಾದ್ಮೇಲೆ ಇದನ್ನ ನೋಡಿ. ಇವಾಗ ನಾವು ಸೈಡ್ ಬಿ ಬಗ್ಗೆ ಮಾತಾಡೋಣ. ಸೈಡ್ ಬಿ ನ ಒಂದನೇ ಸ್ಟೋರಿ ಹೇಳೋದು ತುಂಬಾ ಕಷ್ಟ, ಬಟ್ ನಾನು ಟ್ರೈ ಮಾಡ್ತೀನಿ. ಮೂವಿಯ ಮೇನ್ ಕ್ಯಾರೆಕ್ಟರ್ ಮನು ಅವನ 10 ವರ್ಷದ ಶಿಕ್ಷೆಯ ನಂತರ ಅವನ ಮುಂದಿನ ಜೀವನನ ಹೇಗೆ ಲೀಡ್ ಮಾಡ್ತಾನೆ, ಎಲ್ಲೋ ಕಳೆದೋಗಿರುವಂತಹ ಅವನ ಪ್ರೀತಿನ ಹುಡುಕ್ತಾನ ಇಲ್ಲ ಅವನ ಮುಂದಿನ ಜೀವನದ ಬಗ್ಗೆ ಯೋಚಿಸ್ತಾನ, ಇದನ್ನ ನೀವು ಮೂವಿ ನೋಡೇ ತಿಳ್ಕೊಬೇಕು. ಮೂವಿಯ ಮೇನ್ ಸ್ಟ್ರೆಂತ್ ರಕ್ಷಿತ್ ಶೆಟ್ಟಿ. ಮ್ಯಾನ್, ಏನ್ ಆಕ್ಟಿಂಗ್! ಹೇಮಂತ್ ರಾಜ್ ಅವರ ಡೈರೆಕ್ಷನ್ ಮತ್ತೆ ಸ್ಟೋರಿ ಟೆಲ್ಲಿಂಗ್ ವೇ ಎಷ್ಟೇ ಚೆನ್ನಾಗಿದ್ರು ಅದಕ್ಕೆ ಜೀವ ತುಂಬಿರೋದು ನಮ್ಮ ರಕ್ಷಿತ್ ಶೆಟ್ಟಿ ಅವರು. ಮೂವಿಯ ಪ್ರೊಸೀಡಿಂಗ್ ವೇ ಎಷ್ಟೇ ಸ್ಲೋ ಇದ್ರು ಅದನ್ನ ಇಂಟ್ರೆಸ್ಟಿಂಗ್ ಮಾಡಿದ್ದು ಮೂವಿಯ ಸ್ಕ್ರೀನ್ ಪ್ಲೇ ರೈಟಿಂಗ್ ಅಂಡ್ ಈವನ್ ಮೂವಿಯ ಪ್ರೊಸೀಡಿಂಗ್ ವೇ ಆಫ್ಟರ್ ಸೈಡ್ ಎ ಬಹಳ ಚೆನ್ನಾಗಿದೆ. ಬಹಳ ರಿಯಲಿಸ್ಟಿಕ್ ಫೀಲ್ ಕೊಡುತ್ತೆ. ಲೈಕ್ 10 ವರ್ಷ ರಿಯಲ್ ಲೈಫ್ ಇಂದ ಡಿಸ್ಕನೆಕ್ಟ್ ಆದಂತಹ ವ್ಯಕ್ತಿ ಮತ್ತೆ ಆ ಕನೆಕ್ಷನ್ ಗೆ ಬಂದಾಗ ಈ ಒಂದು ಫಾಸ್ಟ್ ಪ್ರೊಸೀಡಿಂಗ್ ಲೈಫ್ ನ ಹೇಗೆ ಅಳವಡಿಸ್ಕೊಂತಾನೆ ಅನ್ನೋದನ್ನ ಬಹಳ ಚೆನ್ನಾಗಿ ತೋರಿಸಿದ್ದಾರೆ. ಅದಕ್ಕೆ ನಾವು ಕ್ರೆಡಿಟ್ಸ್ ಕೊಡ್ಬೇಕಿರೋದು ಹೇಮಂತ್ ರಾಜ್ ಅವರಿಗೆ. ಮೂವಿಗೆ ಆ ಒಂದು ರಿಯಲಿಸ್ಟಿಕಲ್ ಲೈಫ್ ನ ಫೀಲಿಂಗ್ ಬರೋದಕ್ಕೆ ಇನ್ನೊಂದು ರೀಸನ್ ಈ ಮೂವಿಯ ವಿಲನ್ಸ್. ಬೇರೆ ಬಹಳಷ್ಟು ಮೂವಿಯಲ್ಲಿ ಇರೋ ತರ ನಾಮಕಾವಸ್ಥೆಗೆ ಈ ಮೂವಿಯಲ್ಲಿ ವಿಲನ್ಸ್ ಇಲ್ಲ.
ಅವರಿಂದ ಮೂವಿಯ ಸ್ಟೋರಿ ಮತ್ತೆ ಪ್ಲಾಟ್ ನ ಮೇಲೆ ಇಂಪ್ಯಾಕ್ಟ್ ಬೀಳುತ್ತೆ. ಸೊ ಒಂದು ಸ್ಯಾಕ್ರಿಫಿಷಿಯಲ್ ಲವ್ ಸ್ಟೋರಿನ ನೀವು ನೋಡ್ಬೇಕು ಅಂದ್ಕೊಂಡ್ರೆ ಈ ಮೂವಿನ ಡೆಫಿನೆಟ್ ಆಗಿ ಚೆಕ್ ಮಾಡಿ. ಸೊ ಈ ಮೂವಿನ ಕೂಡ ನಾನು ಡೆಫಿನೆಟ್ಲಿ ರೆಕಮೆಂಡ್ ಮಾಡ್ತೀನಿ. ಕರೆಂಟ್ಲಿ ಸ್ಟ್ರೀಮಿಂಗ್ ಆನ್ ಪ್ರೈಮ್ ವಿಡಿಯೋ. ಸೊ ಗೋ ಅಂಡ್ ಚೆಕ್ ಇಟ್ ಔಟ್. ಚೆಕ್ ಇಟ್ ಔಟ್ ಅಂದ್ರೆ ಇವಾಗ್ಲೇ ಅಲ್ಲ, ವಿಡಿಯೋ ಮುಗಿದಾದ್ಮೇಲೆ. ಲಿಸ್ಟ್ ಅಲ್ಲಿರೋ ನೆಕ್ಸ್ಟ್ ಮೂವಿ ಅಕ್ಟೋಬರ್. ಮೊದಲೇನೆ ಹೇಳ್ತಿದ್ದೀನಿ, ಈ ಮೂವಿ ಎಲ್ರಿಗೂ ಅಲ್ಲ. ಮೂವಿ ಎಲ್ಲೂ ಬೋರ್ ಹೊಡಿಬಾರ್ದು ಮತ್ತೆ ರಿಯಲ್ ಗರ್ಲ್ ಅಂಡ್ ಬಾಯ್ ನ ಲವ್ ಸ್ಟೋರಿ ಇರ್ಬೇಕು ಅಂದ್ರೆ ಈ ಮೂವಿ ನಿಮ್ಗಲ್ಲ. ಗರ್ಲ್ ಅಂಡ್ ಬಾಯ್ ಲವ್ ಸ್ಟೋರಿ ಇರುತ್ತೆ, ಬಟ್ ಇನ್ ಟೋಟಲಿ ಡಿಫ್ರೆಂಟ್ ವೇ. ಮೂವಿಯ ಒನ್ ಲೈನ್ ಸ್ಟೋರಿ ವಿಷಯಕ್ಕೆ ಬಂದ್ರೆ, ಇಬ್ರು ಕ್ಲಾಸ್ಮೇಟ್ಸ್, ಹುಡುಗ ಮತ್ತೆ ಹುಡುಗಿ ಒಂದೇ ಕಡೆ ಕೆಲಸ ಮಾಡ್ತಿರ್ತಾರೆ. ಹೀರೋಗೆ ಅಟ್ ಸ್ಟಾರ್ಟಿಂಗ್ ಹೀರೋಯಿನ್ ಕಂಡ್ರೆ ಸ್ವಲ್ಪನೂ ಇಷ್ಟ ಇರಲ್ಲ. ಆದ್ರೆ ಮೂವಿಯಲ್ಲಿ ಹೀರೋಯಿನ್ಗೆ ಆಗುವಂತಹ ಒಂದು ಮಿಸ್ ಇನ್ಸಿಡೆಂಟ್ ಇಂದ ಹೀರೋನ ಕ್ಯಾರೆಕ್ಟರಿಸ್ಟಿಕ್ ಫುಲ್ಲಿ ಚೇಂಜ್ ಆಗುತ್ತೆ. ಹೀರೋಯಿನ್ಗೆ ಇನ್ಸಿಡೆಂಟ್ ಆದ್ಮೇಲೆ ಹೀರೋ ಯಾವಾಗ್ಲೂ ಹೀರೋಯಿನ್ ಜೊತೆಗೆ ಇರ್ತಾನೆ. ಅದ್ರ ಕಾರಣದಿಂದ ಫೈನಲ್ ಆಗಿ ಅವನ ಜಾಬ್ ನೇ ಕಳ್ಕೊಂತಾನೆ. ಸೊ ಹೀರೋಯಿನ್ಗೆ ಆಗೋ ಇನ್ಸಿಡೆಂಟ್ ಏನು, ಮತ್ತೆ ಹೀರೋ ಅದರಿಂದ ಯಾಕೆ ಚೇಂಜ್ ಆಗ್ತಾನೆ, ಎಷ್ಟು ಚೇಂಜ್ ಆಗ್ತಾನೆ, ಮತ್ತೆ ಫೈನಲ್ ಆಗಿ ಏನ್ ಆಗುತ್ತೆ, ಇದೆಲ್ಲ ನೀವು ಮೂವಿ ನೋಡಿ ತಿಳ್ಕೊಬೇಕು. ಮೂವಿಯಲ್ಲಿ ನನಗೆ ಬಹಳ ಇಷ್ಟ ಆಗಿದ್ದು ಹೀರೋನ ಕ್ಯಾರೆಕ್ಟರ್ ಆರ್ಕ್. ಒಂದು ಚೈಲ್ಡ್ ಮೆಂಟಾಲಿಟಿಯಿಂದ ಗ್ರೋನ್ ಅಪ್ ಗೆ ಶಿಫ್ಟ್ ಆಗೋದು. ಆ ಪ್ರೊಸೆಸ್ ನ ಬಹಳ ಚೆನ್ನಾಗಿ ಬರೆದಿದ್ದಾರೆ ಮೂವಿಯ ರೈಟರ್ ಜುಹಿ ಚತುರ್ವೇದಿ. ಮತ್ತೆ ಅದನ್ನ ಹಾಗೆ ಅರ್ಥ ಮಾಡ್ಕೊಂಡು ಮೂವಿಗೆ ಆ ಒಂದು ಫೀಲ್ ನ ತುಂಬಿರೋದು ಮೂವಿಯ ಡೈರೆಕ್ಟರ್ ಶೋಜಿತ್ ಸರ್ಕಾರ್. ಮೂವಿಯಲ್ಲಿ ಇವರೆಲ್ಲ ರೂಟ್ಸ್ ಆದ್ರೆ ನಮ್ಗೆ ಕಾಣುವಂತಹ ಮರ ವರುಣ್ ಧವನ್. ಮೂವಿಯಲ್ಲಿ ಆಲ್ಮೋಸ್ಟ್ 60 to 70% ಟೈಮ್ ಏನು ನಡೀತಿಲ್ಲ ಅಂದ್ರೂ ಕೂಡ ಅದನ್ನ ಇಂಟ್ರೆಸ್ಟಿಂಗ್ ಮತ್ತೆ ಫನಿ ಮಾಡ್ತಾರೆ. ಈ ಒಂದು ಮೂವಿ ಮುಗಿದಾದ್ಮೇಲೆ ಈ ಕ್ಯಾರೆಕ್ಟರ್ ನ ಪ್ಲೇ ಮಾಡೋಕೆ ಇನ್ನೊಬ್ಬ ಆಕ್ಟರ್ ನ ನಾನು ಊಹೆ ಮಾಡೋಕ್ಕೂ ಆಗ್ಲಿಲ್ಲ. ಅಷ್ಟು ಇಂಪ್ಯಾಕ್ಟ್ ಬಿಟ್ಟು ಹೋಗ್ತಾರೆ ವರುಣ್ ಧವನ್ ಅವರು. ಇನ್ ಲಾಸ್ಟ್ ವರ್ಡ್ಸ್ ಈ ಮೂವಿನ ಒಂದ್ ವರ್ಡ್ ಅಲ್ಲಿ ಡಿಸ್ಕ್ರೈಬ್ ಮಾಡೋದಾದ್ರೆ ಇದನ್ನ ನಾನೊಂದು ಸ್ಲೋ ಪಾಯ್ಸನ್ ಅಂತ ಕರಿತೇನೆ. ಬಿಕಾಸ್ ಮೋಸ್ಟ್ ಆಫ್ ದಿ ಟೈಮ್ಸ್ ಮೂವಿಯಲ್ಲಿ ಏನು ನಡೀತಿರಲ್ಲ, ಆದ್ರೂ ನಾವು ಆ ಡಾರ್ಕ್ನೆಸ್ ಗೆ ಇಳಿತಾನೆ ಇಡ್ತೀವಿ. ಎಲ್ರೂ ಇಳಿಯಲ್ಲ, ಮೂವಿನ ಫೀಲ್ ಮಾಡಿದವ್ರು ಮಾತ್ರ ಇಳಿಯೋದು. ನನ್ನ ಕಡೆಯಿಂದ ಫುಲ್ ರೆಕಮೆಂಡೇಶನ್ ಇರುತ್ತೆ. ನಿಮ್ಮ ಹತ್ರ ಟೈಮ್ ಇದ್ದು ಈ ತರ ಮೂವೀಸ್ ಇಷ್ಟ ಆಗ್ತವೆ ಅಂದ್ರೆ ಡೆಫಿನೆಟ್ಲಿ ಚೆಕ್ಔಟ್ ಮಾಡ್ಬೋದು. ಕರೆಂಟ್ಲಿ ಸ್ಟ್ರೀಮಿಂಗ್ ಆನ್ ಪ್ರೈಮ್. ಕನ್ನಡ ಡಬ್ ಇಲ್ಲ, ನೀವು ಹಿಂದಿಲಿ ನೋಡ್ಬೇಕಾಗುತ್ತೆ ವಿತ್ ಇಂಗ್ಲಿಷ್ ಸಬ್ ಟೈಟಲ್ಸ್. ಸೊ ಲೀಸ್ಟ್ ನ ಕೊನೆಯ ಮತ್ತೆ 4ನೇ ಮೂವಿ ರಾಕ್ಸ್ಟಾರ್. ಒಂದು ಮ್ಯೂಸಿಕಲ್ ಅಂಡ್ ಟ್ರಾಜಿಕಲ್ ಲವ್ ಸ್ಟೋರಿ. ಸ್ಟಾರ್ಟಿಂಗ್ ಈ ಮೂವಿ ಫ್ಲಾಪ್ ಆಗಿತ್ತು, ಬಟ್ ಅದಾದ್ಮೇಲೆ ಇದರ ಲವ್ ಸ್ಟೋರಿ ಮತ್ತೆ ಮೇನ್ಲಿ ಇದರ ಸಾಂಗ್ಸ್ ಗಳಿಗೆ ಇದಕ್ಕೆ ನಾರ್ತ್ ಅಲ್ಲಿ ಕಲ್ಟ್ ಫಾಲೋಯಿಂಗ್ ಬೆಳೆದಿದೆ. ಈಗ ಮೂವಿಯ ಪ್ಲಾಟ್ ಮೇನ್ಲಿ ಮೂವಿಯ ಹೀರೋ ಆದಂತಹ ಜನಾರ್ದನ್ ಝಕ್ಕನ್ ಅವನ ಲೈಫ್ ಸ್ಟೋರಿ ಮೇಲೆ ಸುತ್ತುತ್ತೆ. ಸೊ ಜನಾರ್ದನ್ ಒಬ್ಬ ಕಾಲೇಜಲ್ಲಿ ಓದುವಂತಹ ಯಂಗ್ಸ್ಟರ್ ರಾಕ್ ಸ್ಟಾರ್ ಆಗ್ಬೇಕಂತ ಕನಸು ಕಾಣ್ತಿರ್ತಾನೆ. ಅವಾಗ್ಲೇ ಅವನೊಬ್ಬ ಫ್ರೆಂಡ್ ಅವನಿಗೆ ಐಡಿಯಾ ಕೊಡ್ತಾನೆ ಲವ್ ಮಾಡು ಅಂತ. ಲವ್ ಮಾಡಿದ್ರೆ ಬ್ರೇಕಪ್ ಆಗುತ್ತೆ. ಬ್ರೇಕಪ್ ಆಗೋದ್ರಿಂದ ಅವನೊಳಗಿರೋ ಒಬ್ಬ ಕವಿ ಆರ್ ರಾಕ್ ಸ್ಟಾರ್ ಬೆಳಕಿಗೆ ಬರ್ತಾನೆ ಅಂತ. ಸೊ ಜನಾರ್ದನ್ ಲವ್ ಮಾಡ್ತಾನ, ಅವನಿಗೆ ಬ್ರೇಕಪ್ ಆಗುತ್ತಾ, ಬ್ರೇಕಪ್ ಆದ್ಮೇಲೆ ಅವನೊಳಗಿರೋ ರಾಕ್ ಸ್ಟಾರ್ ಬೆಳಕಿಗೆ ಬರ್ತಾನ, ಇದೆಲ್ಲ ನೀವು ಮೂವಿ ನೋಡೇ ತಿಳ್ಕೊಬೇಕು. ಸೊ ನಾವು ಮೊದಲೇ ಹೇಳ್ದಂಗೆ ಈ ಮೂವಿ ಕಲ್ಟ್ ಕ್ಲಾಸಿಕ್ ಆಗೋಕೆ ಮೇನ್ ರೀಸನ್ ಈ ಮೂವಿಯ ಡೈರೆಕ್ಟರ್ ಇಂತಹಾಸ್ ಅಲಿ ಮತ್ತೆ ಮ್ಯೂಸಿಕ್ ಡೈರೆಕ್ಟರ್ AR ರೆಹಮಾನ್ ಸರ್. ಪರ್ಸನಲಿ ನನಗೆ ಮೂವಿಯ ಸಾಂಗ್ಸ್ ಗಿಂತ ಸ್ಟೋರಿನ ಇಷ್ಟ. ಅದಕ್ಕೆ ಕಾರಣ ಮೂವಿಯ ಕಾಂಪ್ಲೆಕ್ಸ್ ಸ್ಟೋರಿ ರೈಟಿಂಗ್. ಬಟ್ ಇದರಿಂದ ಬಹಳ ಜನಕ್ಕೆ ಸ್ಟೋರಿ ಕನ್ಫ್ಯೂಸಿಂಗ್ ಆರ್ ಅರ್ಥನೂ ಆಗ್ದಂಗೆ ಇರ್ಬೋದು. ನಾನು ಮೇನ್ಲಿ ಈ ತರ ಮೂವಿಗಳಲ್ಲಿ ಆ ಲವ್ ಸ್ಟೋರಿಯ ಆರ್ಕ್ ಆರ್ ಜರ್ನಿನ ನೋಡಕ್ಕೆ ಇಷ್ಟಪಡ್ತೀನಿ. ಮೂವಿಯಲ್ಲಿ ಕ್ಯಾರೆಕ್ಟರ್ ಗಳ ಮಧ್ಯೆ ಇರೋ ಬಾಂಡಿಂಗ್ ಮತ್ತೆ ಅವರಿಬ್ಬರಲ್ಲಿ ಒಬ್ರು ತಗೊಳ್ಳೋ ಡಿಸಿಷನ್ ಇಂದ ಇನ್ನೊಬ್ಬರ ಲೈಫ್ ಮೇಲೆ ಹೇಗೆ ಇಂಪ್ಯಾಕ್ಟ್ ಬೀಳುತ್ತೆ, ಇದನ್ನ ನೋಡಕ್ಕೆ ನಾನು ಇಂಟ್ರೆಸ್ಟಿಂಗ್ ಆಗಿರ್ತೀನಿ. ಮೂವಿಯಲ್ಲಿ ಎಲ್ಲಾ ಎಲಿಮೆಂಟ್ಸ್ ಚೆನ್ನಾಗಿದ್ರು ಸ್ಕ್ರೀನ್ ಮೇಲೆ ಕಾಣುವಂತಹ ಡ್ರಾಮಾ ವರ್ಕ್ ಆಗ್ಲಿಲ್ಲ ಅಂದ್ರೆ ಒಂದು ಗ್ರೇಟ್ ಆರ್ ಕಲ್ಟ್ ಆಗುವಂತ ಮೂವಿ ಗುಡ್ ಆರ್ ಅವರೇಜ್ ಆಗಿ ಉಳ್ಕೊಂಡ್ಬಿಡುತ್ತೆ. ಆ ಡ್ರಾಮಾದ ಡ್ಯೂಟಿ ತಗೊಳೋದು ರಣಬೀರ್ ಕಪೂರ್ ಆಸ್ ಜನಾರ್ದನ್ ನಮ್ಮನ್ನ ನಗಿಸ್ತಾನೆ, ಅಳಿಸ್ತಾನೆ, ಕನ್ಫ್ಯೂಸ್ ಮಾಡ್ತಾನೆ ಅಂಡ್ ಈವನ್ ನಮ್ಮನ್ನ ಕೋಪಗೊಳಿಸ್ತಾನೆ ಕೂಡ. ಅಂಡ್ ಫೈನಲಿ ಮೂವಿ ಮುಗಿದಾದ್ಮೇಲೆ ನಮಗೆ ನೆನ್ಪುಳಿಯೋದು ಮೂವಿಯ ಸಾಂಗ್ಸ್. ಅದನ್ನ ಬಿಟ್ರೆ ಜನಾರ್ದನ್ ಅಲಿಯಾಸ್ ಜಾರ್ಡನ್ ನ ಕ್ಯಾರೆಕ್ಟರ್. ಮೂವಿನ ಟೈಮ್ ತಗೊಂಡು ಅರ್ಥ ಮಾಡ್ಕೊಂಡು ನೋಡಿ, ಅವಾಗ್ಲೇ ಈ ಮೂವಿಯ ಡೆಪ್ತ್ ನಿಮಗೆ ಅರ್ಥ ಆಗೋದು. ಸೊ ನನ್ನ ಕಡೆಯಿಂದ ಮೂವಿನ ಫುಲ್ ಆನ್ ರೆಕಮೆಂಡ್ ಮಾಡ್ತೀನಿ. ಕರೆಂಟ್ಲಿ ಸ್ಟ್ರೀಮಿಂಗ್ ಆನ್ ಜಿಯೋ ಹಾಟ್‌ಸ್ಟಾರ್. ಗೋ ಅಂಡ್ ವಾಚ್ ಇಟ್.
ನಾನು ಗೋ ಆ್ಯಂಡ್ ವಾಚ್ ಇಟ್ ಅಂದಮೇಲೆ ಕೂಡ ಈ ವಿಡಿಯೋ ನೀವು ನೋಡ್ತಿದ್ದೀರಾ ಅಂದರೆ ಯು ಆರ್ ಅ ಟ್ರೂ ಸಬ್ಸ್ಕ್ರೈಬರ್. ಸೊ ಇಲ್ಲಿವರೆಗೂ ನೋಡ್ತೀರಾ ಅಂದರೆ ನೀವು ವಿಡಿಯೋಗೆ ಲೈಕ್ ಮಾಡ್ತೀರಾ, ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ತೀರಾ. ಅವೆರಡೂ ಮಾಡಿಲ್ಲ ಅಂದರೆ ಇವಾಗ ಹೋಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ. ಇನ್ನು ಅಷ್ಟೇ.